ರಾಜ್ಯದ ಮೂಲೆ ಮೂಲೆಯಲ್ಲಿನೂ ಕೂಡ ಈ ರೈತ ಪರ ಸಂಘಟನೆಗಳು ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಕೂಗುಗಳು ಕೇಳಿಸಿ ಬರ್ತಾ ಇದೆ. ಹೌದು, ಈ ಕೂಗುಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬಹುತೇಕ ಹೋಗಿ ಮುಟ್ಟಿದೆ. ಹಾಗಾದ್ರೆ ಈಗಾಗಲೇ ಬರ ಪರಿಶೀಲನೆ ಕೂಡ ಆಗ್ತಾ ಇದೆ. ಅದರ ನಂತರ ಇದರ ಬಗ್ಗೆ ಅತ್ಯುತ್ತಮವಾದಂತಹ ಅಪ್ಡೇಟ್ ಕೂಡ ಸಿಗಲಿದೆ. ಅದಕ್ಕೆ ಸದ್ಯಕ್ಕೆ ಆಗಿರತಕ್ಕಂತಹ ಬದಲಾವಣೆ ಏನು ಮತ್ತು ರೈತರಿಗೆ ಎಷ್ಟರಿಂದ ಎಲ್ಲಿಯ ತನಕ ಸಾಲ ಮನ್ನಾ ಆಗತ್ತೆ? ಒಬ್ಬೊಬ್ಬರು 1,00,000 ಸಾಲವನ್ನ ತೆಗೆದುಕೊಂಡಿರ್ತೀರಿ. ಒಬ್ಬೊಬ್ಬರು 1,50,000 ಸಾಲವನ್ನ ತೆಗೆದುಕೊಂಡಿರ್ತೀರಿ. ಒಬ್ಬೊಬ್ಬರು 50,000ನೇ ಸಾಲವನ್ನ ತೆಗೆದುಕೊಂಡಿರ್ತೀರಿ. ಸೊ ನೀವು ಸಬ್ಸಿಡಿ ಮುಖಾಂತರ ಸಾಲವನ್ನ ತೆಗೆದುಕೊಳ್ಳಿ ಅಥವಾ ಕೃಷಿ ಆಧಾರಿತ ಮೇಲೆ ಸಾಲವನ್ನ ತೆಗೆದುಕೊಳ್ಳಿ, ಜಮೀನಿನ ಆಧಾರದ ಮೇಲೆ ಸಾಲವನ್ನ ತೆಗೆದುಕೊಳ್ಳಿ ಅಥವಾ ಈಗ ಹಸುಗಳ ಆಧಾರದ ಮೇಲೆ ಸಾಲವನ್ನ ಕೂಡ ತೆಗೆದುಕೊಂಡಿರ್ತೀರಿ. ಸೊ ಇನ್ನು ಸೊಸೈಟಿಗಳಲ್ಲಿ ಕೂಡ ನೀವು ಸಾಲವನ್ನ ತೆಗೆದುಕೊಂಡಿರ್ತೀರಿ. ಈ ರೀತಿ ಸಾಕಷ್ಟು ಬ್ಯಾಂಕ್‌ಗಳಲ್ಲಿ ಕೂಡ ನಾನಾ ರೀತಿಯ ಆಧಾರದ ಮೇಲೆ ಸಾಲಗಳನ್ನ ನೀವು ತೆಗೆದುಕೊಂಡಿರ್ತೀರಿ. ಸೊ ಇದಕ್ಕೆ ಸಾಲ ಮನ್ನಾ ಆಗಬೇಕು. ಈಗಾಗಲೇ ಸರ್ಕಾರ ಗ್ಯಾರಂಟಿಗಳು ಬಂದಾಗಿನಿಂದ ರೈತರ ಬಗ್ಗೆ ಹೆಚ್ಚಾಗಿ ಗಮನವನ್ನ ಹರಿಸಿಲ್ಲ ಅನ್ನುವಂಥದ್ದು ಇಲ್ಲಿ ರೈತರ ಒಂದು ಬೇಡಿಕೆ ಇತ್ತು ಮತ್ತು ಸಾಲ ಮನ್ನಾ ಆಗಲೇಬೇಕು ಅನ್ನುವಂತಹ ಕೂಗುಗಳು ಸಾಕಷ್ಟು ರೈತಪರ ಸಂಘಟನೆಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಹಾಗಾದ್ರೆ ಸ್ನೇಹಿತರೆ, ರೈತರಿಗೆ ಸಾಲ ಮನ್ನಾ ಆಗತ್ತಾ ಅಥವಾ ಇಲ್ವಾ? ಎಷ್ಟರಿಂದ ಎಷ್ಟಕ್ಕೆ ಆಗತ್ತೆ? ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ರು? ಸಚಿವ ಸಂಪುಟ ಸಭೆ ನಡೀತಾ? ಇದರೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಜೊತೆಗೆ ವಿರೋಧ ಪಕ್ಷದ ನಾಯಕರು ಅಂದ್ರೆ ಬಿಜೆಪಿಯ ನಾಯಕರು ಕೂಡ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯವನ್ನ ಹೇರಿದ್ದಾರೆ. ಅದು ಯಾರು? ಎಷ್ಟು ಸಾಲ ಮನ್ನಾ ಆಗಬೇಕಂತ ಒತ್ತಾಯ ಹೇರಿದ್ದಾರೆ? ಇಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ? ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಒದಗಿಸಿ ಕೊಡ್ತೀನಿ. ಸೊ ಈಗ ಹೇಗೆ ನೀವು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಿ, ಇದೇ ರೀತಿ ಕೊನೆವರೆಗೂ ವಾಚ್ ಮಾಡಿ. ಬರೀ ಅದರ ಬಗ್ಗೆ ನೋಡ್ಕೊಳ್ತಾ ಹೋಗೋದಲ್ಲ, ಒಳಗಿರ್ತಕ್ಕಂತಹ ವಿಷಯವನ್ನ ತಿಳ್ಕೊಳ್ಳೋದು. ಸೊ ತಿಳ್ಕೊಳ್ಳಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳಷ್ಟು ಜನ ನೋಡ್ತೀರಿ, ಹಾಗೆ ಹೋಗ್ತೀರಿ. ಸೊ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚುವರಿ ಇನ್ಫಾರ್ಮೇಷನನ್ನ ನಿಮ್ಮ ಹತ್ರ ತಲುಪಿಸುವಂತಹ ಕೆಲಸ ಮಾಡ್ತೀವಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಸ್ನೇಹಿತರೆ, ಈ ಸಾಲ ಮನ್ನಾದ ಕುರಿತಾಗಿ ಬರ ಪರಿಶೀಲನೆ ಆಗ್ತಾ ಇದೆ ಮೊದಲು. ಸಾಲ ಮನ್ನಾದಕ್ಕಿಂತ ಮುಂಚಿತವಾಗಿ ಬರ ಪರಿಶೀಲನೆ ಆಗ್ತಾ ಇದೆ. ಜೊತೆಗೆ ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿ ಕೂಡ ಪ್ರಾರಂಭವಾಗಿದೆ. 1 ಹೆಕ್ಟರ್‌ಗೆ ಸುಮಾರು 31,000 ತನಕ ನಿಮಗೆ ಬೆಳೆ ಹಾನಿ ವಿಮೆ ಸಿಗತ್ತೆ. ಬರಪೀಡಿತ ಒಂದು ಹೊಲ ಗದ್ದೆಗಳು, ಜಮೀನುಗಳು ನಾಶವಾಗಿರ್ತಾವಲ್ಲ, ಅದಕ್ಕೂ ಕೂಡ ಅರ್ಜಿಯನ್ನ ಕರೀತಾ ಇದ್ದಾರೆ. ಸೊ ನಿಮ್ಮ ಫ್ರೂಟ್ಸ್ ಐಡಿ, ನೀವು ಯಾವ ಬೆಳೆಯನ್ನ ಬೆಳೆದಿದ್ದೀರಿ, ಅದೇ ರೀತಿಯಾಗಿ ನಿಮ್ಮ ಫೋಟೋ, ಜೊತೆಗೆ ನಿಮ್ಮ ಜಮೀನಿನ ಡಾಕ್ಯುಮೆಂಟ್ಸು, ಉದಾಹರಣೆಗೆ ಪಹಣಿ, ಅದು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಆಗಿರಬೇಕು. ಆಧಾರ್ ಕೂಡ ಬೇಕು, ಮೊಬೈಲ್ ಸಂಖ್ಯೆ ಬೇಕಾಗತ್ತೆ, ಬ್ಯಾಂಕ್ ಪಾಸ್‌ಬುಕ್ ಬೇಕಾಗತ್ತೆ. ಸೊ ಇವುಗಳನ್ನ ತೆಗೆದುಕೊಂಡು ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ, ಸಿ.ಎಸ್.ಸಿ ಸೆಂಟರ್‌ಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಈ ಬೆಳೆ ಹಾನಿ ವಿಮೆಗೆ ಅರ್ಜಿ ಸಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಈ ದುಡ್ಡು ಬರುತ್ತೆ. ಸದ್ಯಕ್ಕೆ ಅರ್ಜಿ ಸಲ್ಲಿಸ್ಕೊಳ್ತಾ ಇದ್ದಾರೆ. ಈಗ ಸದ್ಯಕ್ಕೇನೆ ದುಡ್ಡು ಜಮಾ ಆಗ್ತಾ ಇಲ್ಲ. ಅರ್ಜಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಅರ್ಜಿಯನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿ ಅಥವಾ ಪಂಚನಾಮೆಯನ್ನ ಮಾಡಿ, ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗುತ್ತೆ. ಯಾವ ಬೆಳೆ ಇದೆ ಅದೂ ಕೂಡ ಮೇಲಧಿಕಾರಿಗಳಿಗೆ ಕಳಿಸಲಾಗುತ್ತೆ. ನಿಮ್ಮ ಜಮೀನು ಎಷ್ಟು ಫಲವತ್ತತೆಯನ್ನು ಹೊಂದಿದೆ. ಯಾಕಂದ್ರೆ ಎನ್-ಡಿ-ಆರ್-ಎಫ್ ಖುಷ್ಕಿ ಜಮೀನಿದ್ರೆ ಅದಕ್ಕೆ ಕಡಿಮೆ ದುಡ್ಡು ಜಮಾ ಆಗುತ್ತೆ. ನೀರಾವರಿ ಹೆಚ್ಚಿನ ಫಲವತ್ತತೆಯನ್ನು ಕೊಡುವಂತಹ ಭೂಮಿಗಳಾಗಿದ್ರೆ ಅದಕ್ಕೆ ದುಡ್ಡು ಹೆಚ್ಚಾಗಿ ಜಮಾ ಆಗುತ್ತೆ. ಅದಕ್ಕಾಗಿ ಹೆಕ್ಟರ್‌ಗಳ ಆಧಾರದ ಮೇಲೆ ದುಡ್ಡು ಕೊಡ್ತಿದ್ದಾರೆ. ಬೆಳೆಗಳ ಆಧಾರದ ಮೇಲೆ, ಹೊಲಗಳ ಆಧಾರದ ಮೇಲೆ ದುಡ್ಡನ್ನ ಕೊಡ್ತಿದ್ದಾರೆ. ಅದಕ್ಕೆ ಬೇಗ ಬೇಗ ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ, ಅರ್ಜಿಯನ್ನ ಸಲ್ಲಿಸಿ. ಈಗಾಗಲೇ ಬಹಳಷ್ಟು ಕಡೆ ಪ್ರವಾಹ ಕೂಡ ಬರುವಂತಹ ಸಾಧ್ಯತೆ ಇದೆ. ಬರ ಬಿದ್ದಿತ್ತು. ಇನ್ನೂವರೆಗೂ ಕೂಡ ಜೂನ್ ತಿಂಗಳಲ್ಲಿ ಸರಿಯಾಗಿ ಮಳೆ ಆಗಿರಲಿಲ್ಲ. ಆದರೆ ಈಗ ಜುಲೈ ತಿಂಗಳಲ್ಲಿ ಎಲ್ಲ ಕಡೆನೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದೆ. ದಕ್ಷಿಣ ಕನ್ನಡ ಸೈಡು ಶಾಲಾ ಕಾಲೇಜುಗಳನ್ನ ರಜೆ ಘೋಷಣೆ ಮಾಡಿದ್ರೆ, ಉತ್ತರ ಕರ್ನಾಟಕ ಸೈಡ್ ಕೂಡ ಮಳೆ ಆಗ್ತಾ ಇದೆ. ಹೆಚ್ಚಾಗಿ ಮಹಾರಾಷ್ಟ್ರ ಕಡೆ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನದಿಗಳಿಂದ, ಈಗ ಕೃಷ್ಣಾ ನದಿ ಉದಾಹರಣೆಗೆ, ಅಲ್ಲಿಂದನೂ ಕೂಡ ನೀರುಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಎಲ್ಲ ಡ್ಯಾಮ್‌ಗಳು, ಕೆನಾಲ್‌ಗಳು ತುಂಬಿ ಹರಿದಾಡ್ತಾ ಇದೆ. ಸೊ ಮಳೆರಾಯನ ಆರ್ಭಟ ನೋಡಿದ್ರೆ ಎಲ್ಲ ಕೆರೆಗಳು ಮುಚ್ಚಿ ಹೋಗ್ತಾ ಇದೆ. ಸೊ ಈ ರೀತಿ ವರುಣನ ಆರ್ಭಟ ಹೆಚ್ಚಾಗ್ಬಿಡ್ತು. ನಾವು ಮಳೆನೇ ಇಲ್ಲ, ಈ ವರ್ಷ ಮಳೆ ಬರಬಿದ್ದು ಬಿಡುತ್ತೆ, ರೈತರು ಇನ್ನಷ್ಟು ಸಂಕಷ್ಟ ಅನುಭವಿಸಬೇಕಾಗತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಒಂದು ಕಡೆ ಬರ ಬಿದ್ದು ಹೋಯ್ತು. ಈ ಕಡೆ ಮಳೆರಾಯನ ಆರ್ಭಟ ಕೂಡ ಹೆಚ್ಚಾಯಿತು. ಹೊಲಸಾಳು ಬೆಳೆಗಳಲ್ಲಿ ಈಗ ನೀರು ನಿಂತ್ಕೊಳ್ಳುವಂತಹ ಸಾಧ್ಯತೆ, ಪ್ರವಾಹ ಪೀಡಿತ ಒಂದು ಪ್ರದೇಶಗಳಲ್ಲಿ ಕೂಡ ಈಗ ಹೆಚ್ಚಾಗಿ ಎಲ್ಲ ಜನರು ಕೂಡ ವಲಸೆ ಬರುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಈ ರೀತಿ ಸಂಕಷ್ಟವನ್ನ ರೈತರು ಜೊತೆಗೆ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈಗಾಗಲೇ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಪರಿಸ್ಥಿತಿಯನ್ನ ಪರಿಶೀಲನೆ ಮುಗಿದ ನಂತರ ಕೃಷಿ ಸಾಲ ಮನ್ನಾದ ಬಗ್ಗೆ, ಯಾವುದು ಕೃಷಿ ಸಾಲ, ಈಗ
ವಲಸೆ ಬಂದಂತ ಒಂದು ಫಲಾನುಭವಿಗಳಿಗೆ ಅದಕ್ಕೆ ಕೊಡೋದಿಲ್ಲ, ಸಾಲ ಮನ್ನಾ ಮಾಡೋದಿಲ್ಲ. ಪ್ರವಾಹ ಬಂತಪ್ಪ ಅಂದ್ರೆ ಅದಕ್ಕೆ ಬೇರೆ ಒಂದು ಪರಿಹಾರ ಕೊಡ್ತಾರೆ. ಆದ್ರೆ ಇಲ್ಲಿ ಕೃಷಿ ಸಾಲ ಮನ್ನಾವನ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಈ ಬರ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ತದನಂತರ ಈ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗತ್ತಂತೆ. ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ 6 ವರ್ಷಕ್ಕಿದಾರಲ್ವಾ, ನಿಮಗೆ ಗೊತ್ತಿರಬಹುದು ಬಿಜೆಪಿ ನಾಯಕರು. ಇವರು ಕೂಡ ಈಗ 50,000 ತನಕ ಇಲ್ಲಿ ಸಾಲ ಮನ್ನಾ ಆಗಬೇಕು ರೈತರಿಗಂತ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಸೊ ಇದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗಾಗಲೇ ಬರ ಪೀಡಿತ ಒಂದು ರೈತರಿಗೆ, ಜೊತೆಗೆ ವಲಸೆ ಬಂದಿರತಕ್ಕಂತಹ ರೈತರಿಗೆ, ಅದೇ ರೀತಿಯಾಗಿ ಈಗ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡು ಹಾಳಾಗಿರುತ್ತೆ, ಪ್ರವಾಹ ಬಂದ್ಬಿಡುತ್ತೆ. ಅಂತಹ ಎಲ್ಲ ರೈತರಿಗೂ ಕೂಡ ಈಗ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಬಿಜೆಪಿ ನಾಯಕರು, ಅಂದ್ರೆ ವಿರೋಧ ಪಕ್ಷದ ನಾಯಕರು ಇಲ್ಲಿ ಒತ್ತಾಯವನ್ನ ಹೇರಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ರೈತರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಒಳ್ಳೆಯ ಅಪ್ಡೇಟ್ ಸಿಗಲಿದೆ. ಸಾಲ ಮನ್ನಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಬಹುತೇಕ ಬಹಳ ವರ್ಷನೇ ಆಯ್ತು ಸಾಲ ಮನ್ನಾ ಆಗಿ. ಸೊ ಮತ್ತೆ ಬೆಳೆ ಹಾನಿ ಪರಿಹಾರ, ಬರ ಪರಿಹಾರ ಇದೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ. ಜೊತೆಗೆ ರಾಜ್ಯದಲ್ಲಿ 83 ಲಕ್ಷ ರೈತರಿಗೆ ಯಾವುದೇ ಬಡ್ಡಿ ಇಲ್ಲದೆ ನಾವು ಸಾಲವನ್ನ ಒದಗಿಸಿ ಕೊಡ್ತೀವಂತಾನು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಅವರು ಸಿಎಂ ಇದ್ದಾಗ, ಅಂದ್ರೆ ಬಜೆಟ್ ಮಂಡನೆಯಲ್ಲಿ ಇದರ ಬಗ್ಗೆ ಘೋಷಣೆ ಮಾಡಿದ್ರು. ಸುಮಾರು 83 ಲಕ್ಷ ರೈತರಿಗೆ ನಾವು ಯಾವುದೇ ಬಡ್ಡಿಯನ್ನ ತೆಗೆದುಕೊಳ್ಳೋದಿಲ್ಲ, ಅವರಿಗೆ ಫ್ರೀ ಆಗಿನೇ ಸಾಲ ಕೊಡ್ತೀವಿ. ಆದ್ರೆ ಆ ದುಡ್ಡನ್ನ ಸರ್ಕಾರಕ್ಕೆ ಮರುಪಾವತಿ ಮಾಡ್ಬೇಕಂತ ಹೇಳಿದ್ರು. ಅದಕ್ಕಾಗಿ ಸುಮಾರು 83 ಲಕ್ಷ ರೈತಂದ್ರೆ ಈಗ ಸಣ್ಣ ಪುಟ್ಟ ರೈತರು ನಾವು ಹಾಗೋ ಹೀಗೋ ಹುಡುಕಾಡಿದ್ರು ಸಹಿತ ಸುಮಾರು 50ರಿಂದ 55 ಲಕ್ಷ ರೈತರು ಸಿಗ್ತಾರೆ. ಇನ್ನು ಮೇಲ್ಗಡೆ ಒಂದು 20ರಿಂದ 22 ಲಕ್ಷ ಫಲಾನುಭವಿಗಳು ಎಲ್ಲರೂ ಕೂಡ ಒಂದು ರೇಂಜ್‌ನಲ್ಲಿ ಬೆಳವಣಿಗೆ ಹೊಂದಿದಂತವರು. ಅವ್ರಿಗೂ ಕೂಡ ನಾವು ಸಾಲವನ್ನ ಒದಗಿಸಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ 83 ಲಕ್ಷ ಅಂದ್ರೆ ನೀವು ಥಿಂಕ್ ಮಾಡಬಹುದು. ಹೆಚ್ಚಾನೆಚ್ಚು ಎಲ್ಲ ಫಲಾನುಭವಿಗಳಿಗೆ ಇಲ್ಲಿ ಸಾಲ ಸಿಗತ್ತೆ. ಯಾವುದೇ ಬಡ್ಡಿ ಇರೋದಿಲ್ಲ. ಆರಾಮಾಗಿ ಅದನ್ನ ರಿಟರ್ನ್ ಸರ್ಕಾರಕ್ಕೆ ಕೊಟ್ರೆ ಸಾಕು. ಸೊ ನಿಮ್ಮ ಸಾಲ ಮನ್ನಾ ಆಗುವಂಥದ್ದು. ಜೊತೆಗೆ ಈ ಕಡೆ ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನ ಒದಗಿಸಿಕೊಡುವಂಥದ್ದು. ಜೊತೆಗೆ ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿಯನ್ನ ಸಲ್ಲಿಸ್ಕೊಳ್ತಾ ಇದ್ದಾರೆ. ಯಾರು ಅರ್ಜಿಯನ್ನ ಸರಿಯಾಗಿ ಸಲ್ಲಿಸ್ತೀರಿ, ಅರ್ಹತೆಯನ್ನ ಹೊಂದಿರ್ತೀರಿ, ಅವರ ಖಾತೆಗಳಿಗೆ ಮುಂದಿನ ದಿನಗಳಲ್ಲಿ ಬೆಳೆ ಹಾನಿ ವಿಮೆಯನ್ನ ಜಮೆ ಮಾಡಲಾಗುತ್ತೆ. ಇದನ್ನ ಕುಂದಾಗಿ ಈಗಾಗಲೇ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ನೀವು ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರಗಳು, ಜೊತೆಗೆ ರೈತ ಪರ ಒಂದು ಕೃಷಿ ಕೇಂದ್ರಗಳು, ಜೊತೆಗೆ ರೈತ ಸಂಪರ್ಕ ಕೇಂದ್ರಗಳು, ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಡಬಹುದು. ಇನ್ನು ಸಾಲ ಮನ್ನಾ ಆಗೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಕನ್ಫರ್ಮ್ ಅತಿ ಶೀಘ್ರದಲ್ಲಿ ಬರೋದಿದೆ. ಈ ಬರ ಪೀಡಿತ ಏನು ಮಾಹಿತಿ ಇದೆ ಅದ್ರ ಬಗ್ಗೆ ಪರಿಶೀಲನೆ ಆಗತ್ತೆ, ಬರ ಒಂದು ಭೂಮಿಗಳ ಬಗ್ಗೆ. ತದನಂತರವೇ ಇದರ ಬಗ್ಗೆ ಸ್ಪಷ್ಟನೆಯನ್ನ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಬಹುತೇಕ ಎಲ್ಲೆಲ್ಲಿ ಬರ ಬಿದ್ದಿದೆ ಆ ಎಲ್ಲ ಭೂಮಿಗಳಿಗೆ ಸಾಲ ಮನ್ನಾ, ಏನಾದರೂ ಸಾಲ ಇದ್ರೆ ಅದಕ್ಕೆ ಸಾಲ ಮನ್ನಾ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಓಕೆ, ಇನ್ಫಾರ್ಮೇಷನ್ ಅನ್ನ ನಮಗೆ ಒದಗಿಸಬೇಕಾಗಿತ್ತು, ತಿಳಿಸ್ತೀನಿ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟ ತಕ್ಷಣವೇ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.